ಹಾಯ್ ಫ್ರೆಂಡ್ಸ್, ಇವಳು ಸ್ಕೂಲಿಗೆ ಹೋಗ್ತಿದ್ದಾಳೆ. ಇವತ್ತು ಒನ್ ಡೇ ಟ್ರಿಪ್ ಇದೆ, ಕರ್ಕೊಂಡು ಹೋಗ್ತಿದ್ದಾರೆ. ಒನ್ ಡೇ ಟ್ರಿಪ್ ಕರ್ಕೊಂಡು ಹೋಗ್ತಿದ್ದಾರಂತೆ, ಅದಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ. ಗಾಳಿ ಜಾಸ್ತಿ ಇರೋದ್ರಿಂದ ಈಗ ಸ್ಕೂಲ್ ಡೇ ಸ್ವೆಟ್ರ್ ಹಾಕಿದ್ದೀವಿ. ನೋಡಿ, JAV ಸ್ಕೂಲ್ ಡೇ ಸ್ವೆಟ್ರ್ ಹಾಕಿದ್ದೀವಿ. ರೆಡಿ ಮಾಡಿದ್ದೀನಿ. ಹೋಗ್ತೀನಿ ಅಂತ ಹೇಳಿದ್ಲು, ಬೇಡ ಅಂದರೆ ಬಿಡಿಸೋಣ ಅಂದ್ಕೊಂಡಿದ್ವಿ. ಇಲ್ಲ, ಹೋಗ್ತೀನಿ ಮಮ್ಮಿ ಅಂದ್ಲು, ಹಾಗಾಗಿ ಕಳಿಸ್ಕೊಡ್ತಾ ಇದ್ದೀವಿ. ನೋಡಿ, ಬುಜ್ಜಿನ ರೆಡಿಯಾಗಿದ್ದಾಳೆ. ಬಿಟ್ಟು ಬರಲಿಕ್ಕೆ ನಾವು ರೆಡಿಯಾಗಿದ್ದೀವಿ. ಈಗ ಹೋಗಿ ಬಿಟ್ಟು ಬರ್ತೀವಿ. ನಾನು ನಮ್ಮ ಹಸ್ಬೆಂಡ್ ಬೈಕ್ ಮೇಲೆ ಹೋಗಿ ಬಿಟ್ಟು ಬರ್ತೀವಿ. ಅವ್ರು ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರಂತೆ. ಇಲ್ಲೇ ಬೇರೆ ಟೌನ್ಶಿಪ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಚೆನ್ನಾಗಿದೆ ಆ ಟೌನ್ಶಿಪ್ಪು, ನಾವು ನೋಡಿದ್ದೀವಿ. ಹಾಗಾಗಿ ನಾವು ಹೋಗ್ತಿದ್ದೀವಲ್ಲ ಬಿಟ್ಟು ಬರಲಿಕ್ಕೆ. ನೋಡಿ, ಸ್ವೆಟ್ ಆಗ್ತಾ ಇದ್ದಾವೆ, ಸ್ವೆಟ್ರಲ್ಲಿ ಹಾಕಿರೋದ್ರಿಂದ. ಬಟ್ ಹೊರಗಡೆ ಕೋಲ್ಡ್ ಇದೆ, ಹಾಗಾಗಿ ಇಲ್ಲ ಹೇಳಮ್ಮ. ಅಲ್ಲಿ ಹೋದ್ಮೇಲೆ ಶೆಕೆ ಆದರೆ ಬಿಚ್ಚಿ ಬ್ಯಾಗಲ್ಲಿದೆ. ನೋಡಿ, ಬ್ಯಾಗ್ ಸಹ ರೆಡಿ ಮಾಡಿದ್ದೀವಿ. ಬ್ಯಾಗ್ ಅಷ್ಟೇ ಹೇಳಿದ್ದಾರೆ, ಲಂಚ್ ಬಾಕ್ಸ್ ಅಷ್ಟೇ ಹೇಳಿದ್ದಾರೆ, ಏನು ಬುಕ್ಸ್ ಎಲ್ಲ ಹೇಳಿಲ್ಲ. ಹಾಗಾಗಿ ನೋಡಿ, ಅಷ್ಟೇ ಬಾಕ್ಸ್ಗೆ ಹಾಕಿ ಕಳಿಸ್ತಾ ಇದ್ದೀನಿ. ಕ್ಲೋಸ್ ಮಾಡಮ್ಮ. ಬಾ ಬುಜ್ಜಿ. ಬುಜ್ಜಿ, ನಮ್ಮ ಬುಜ್ಜಿನೇ ರೆಡಿಯಾಗಿದೆ ನೋಡಿ. ಬಿಟ್ಟು ಬರಲಿಕ್ಕೆ ಸ್ವೆಟರ್ ಹಾಕ್ಕೊಂಡು ಬೈಕ್ ಮೇಲೆ ಬಿಡೋಕೆ ಹೋಗ್ತಿದ್ದೀವಲ್ಲ, ಇವಳಿಗೂ ಸ್ವೆಟರ್ ಹಾಕ್ಬಿಟ್ಟಿದ್ದೀನಿ. ಈಗ ಹೋಗ್ತಿದ್ದೀವಿ. ಬನ್ನಿ ಫ್ರೆಂಡ್ಸ್, ಬಿಟ್ಟು ಬರೋಣ. ಅವಳು ಸ್ಕೂಲು ತೋರಿಸ್ತೀನಿ, ಬನ್ನಿ ಹೋಗೋಣ. ಸ್ವೆಟರ್ ಹಾಕ್ಕೊಂಡು ರೆಡಿ ಆಗಿಬಿಟ್ಟಿದ್ದಾಳೆ. ಶೂ ಎಲ್ಲ ಹಾಕಿದ್ದೀವಿ. ಇನ್ನೇನು ಹೊರಡೋದೆ ಟೈಮ್ ಆಗಿದೆ. ನನ್ನ ಹಸ್ಬೆಂಡ್ ಕೆಳಗೆ ಹೋಗಿದ್ದಾರೆ, ಬರ್ರಿ ಅಂತೇಳಿ ಹೋಗಿದ್ದಾರೆ. ಹೋಗ್ಬೇಕೀಗ. ನಡಿ ಬುಜ್ಜಿ, ಹೋಗೋಣ. ನಮ್ಮ ಬುಜ್ಜಿಗೂ ಸಹ ಬಾಯ್ ಫ್ರೆಂಡ್ಸ್. ನನ್ನ ಬುಜ್ಜಿ ಸಹ ರೆಡಿಯಾಗಿದೆ ನೋಡಿ. ನಾನು ಬುಜ್ಜಿಗೆ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ನಡಿ ಬನ್ನಿ, ಹೋಗೋಣ ನಡ್ರಿ. ಬುಜ್ಜಿನ ಕೊಡ್ಲಾ? ಕೂತ್ಕೊ ಬುಜ್ಜಿ. ಬಾಯ್ ಬುಜ್ಜಿ, ನಡ್ರಿ. ನೋಡಿಮ್ಮ ಮಿನಿ, ಕೂತ್ಕಮ್ಮ. ಈಗ ಫ್ರೆಂಡ್ಸ್ ಹೋದ್ರಲ್ಲಿ. ಈಗ ಇದೇ ನೋಡಿ, ಮಿನಿ ಸ್ಕೂಲ್ ಬಂದ್ವಿ. ಇಲ್ಲಿದೆ ನೋಡಿ. ಹೋನಮ್ಮ. ಹಾಂ, ಎಲ್ಲಿ? ಈ ಕಡೆ ನೋಡಮ್ಮ, ಈ ಕಡೆ ನೋಡು. ಸಿ ಸೆಕ್ಷನಾ? ಹಾಯ್. ಹಾಂ, ಬಿಟ್ಟು ಬಂದ್ರಾ? ಓಕೆ. ಮೋಹಿತ್ ಸಹ ಬಂದ ನೋಡಿ ಮಿನಿ, ನಿನ್ನ ಫ್ರೆಂಡ್ ಮೋಹಿತ್. ಇದೆ ನೋಡಿ ಇವಳು ಸ್ಕೂಲ್, ಜಿಂದಾಲ್ ಆದರ್ಶ್ ವಿದ್ಯಾಲಯ, ಮಿನಿಯರ್ ಸ್ಕೂಲ್ ಇದು. ನೋಡಿ ಹೀಗಿದೆ. ನಮ್ಮ ಹಸ್ಬೆಂಡ್ ಅಲ್ಲಿ ಬರ್ತಿದ್ದಾರೆ ನೋಡಿ, ಬುಜ್ಜಿನ ಕರ್ಕೊಂಡು. ನಮ್ಮ ಬುಜ್ಜಿ ಕ್ಯಾಪ್ ಹಾಕೋದು ಮರ್ತ್ಬಿಟ್ಟಿದ್ದೀನಿ. ಯಾವಾಗಲೂ ಹಾಕೊಳ್ಳಿ, ಇವತ್ತು ಮರ್ತ್ಬಿಟ್ಟಿದ್ದೀನಿ ಸ್ವೆಟರ್. ಇದೆ ನೋಡಮ್ಮ ನಿನ್ನ ಸ್ಕೂಲು. ನಡಿ ಬೇಗ ನಡಿ, ಟೈಮ್ ಆಗುತ್ತೆ. ಕರೆಕ್ಟ್ 9 o'clock ಆಗಿದೆ. ಇಲ್ಲ, ಅವ್ರು ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರಂತೆ. ನೀನು ಕ್ಲಾಸ್ವರೆಗೂ ಬಿಡ್ತೀವಿ ಅಷ್ಟೇ. ಹುಷಾರು. ಮ್ಯಾಮ್ ಬರ್ತಾರೆ, ನಿಮ್ಮ ಮ್ಯಾಮ್ ನಿಮ್ಮ ಹತ್ರ ಇರ್ತಾರೆ. ನೋಡಿ ಬಂದರು ನೋಡಿ, ಎಲ್ಲರೂ ನಾವೇ ಬರ್ಬೇಕಾ? ಕರಿಯೋಕೆ ಡ್ಯಾಡಿ ಬರ್ತಾನೆ ಇವಾಗ ಮಧ್ಯಾಹ್ನ. ಓಕೆ ಓಕೆ. ಗುಡ್ ಗರ್ಲ್. ಈಗ ಆಟೋ ಚಿಲ್ಡ್ರನ್ ಎಲ್ಲ ಪೇರೆಂಟ್ಸ್ ಚಿಲ್ಡ್ರನ್ ನೀನು. ನೋಡಿ ಹೆಂಗೆ ಹೇಳ್ತಾಳೆ ನಮ್ಮಿನ. ಇವತ್ತು ಪೇರೆಂಟ್ಸ್ ಚಿಲ್ಡ್ರನ್ ಅಂತ, ಇವತ್ತು ಆಟೋ ಚಿಲ್ಡ್ರನ್ ಅಲ್ವಂತೆ. ಡೈಲಿ ಆಟೋದಾಗ ಬರ್ತಾಳಲ್ಲ, ಅದಕ್ಕೆ ಹೇಳ್ತಿದ್ದಾಳೆ. ಇವತ್ತು ನಾವು ಬಂದಿದ್ದೀವಿ ಬಿಡಲಿಕ್ಕೆ. ನೋಡಿ, ಗಾಳಿ ಇದೆ, ಸ್ವೆಟರ್ ಇರಲಿ ಏನಮ್ಮ. ಗಾಳಿ ಇದೆಯಲ್ಲ, ಹಾಕು. ಬಿಡೋದು, ಕೈ ಬಿಡು, ಸ್ವೆಟರ್ದು ಕೈ ಬಿಡು. ಬಟನ್ ಹಾಕ್ಲ? ಓಪನ್ ಇರಲ್ಲ? ಬೇಡಲ್ಲ, ಓಪನ್ ಇರಲಿ ಬಿಡು. ಸ್ಕೂಲ್ ನೋಡಿ, ಕ್ಲಾಸ್ ರೂಮ್ ಬಂದು ಎಂಟ್ರೆನ್ಸ್ ಇದು. ಬಾ. ನೋಡಿ, ಬಿಟ್ಟು ಹೋಗ್ತಾ ಇದ್ದೀವಿ ಮನೆಗೆ.
ಮನೆಗೆ ಹೋಗ್ತೀವೋ ಅಥವಾ ಸ್ಮಾರ್ಟ್ ಬಜಾರಿಗೆ ಸ್ವಲ್ಪ ಹೋಗೋಣ ಅಂತ ಹೇಳಿದ್ರು, ಅಲ್ಲಿ ಹೋಗೋಣೇನೋ ನೋಡ್ತೀವಿ. ಅಜ್ಜಿಗೇನು ತಿನ್ಸ್ಕೊಂಬಂದುಬಿಟ್ಟಿದ್ದೀನಿ ಊಟ, ಅವಳಿಗೂ ತಿನ್ನಿಸಿದ್ದೀನಿ, ಮಿನಿಗೂ ತಿನ್ಸಿ ಕಳಿಸ್ದೆ, ಇವಳಿಗೂ ತಿನ್ಸ್ಕೊಂಬಂದಿದ್ದೀನಿ. ನಾವು ತಿನ್ಕೊಂಡು ಬಂದುಬಿಟ್ಟಿದ್ದೀನಿ ಇಷ್ಟು ಬೇಗ. ಹಾಗಾಗಿ ಮನೆಗೆ ಅಲ್ಲೇ ಸ್ಮಾರ್ಟ್ ಬಜಾರ್ಗೆ ಹೋಗಿ ಮನೆಗೆ ಹೋಗ್ತೀವಿ. ಫೋಟೋ ತೆಗೆದು ಸ್ಮಾರ್ಟ್ ಬಜಾರಿಗೆ ಬಂದೀವಿ ನೋಡಿ. ತರಕಾರಿ ಎಲ್ಲ ಫ್ರೆಶ್ ಇರ್ತವೆ ಇಷ್ಟೊತ್ತಲ್ಲಿ. ಬುಜ್ಜಿ ತಡಿಯಮ್ಮ, ಹೋಗೋಣ. ವೇಟ್ ಹೋಗೋಣ ಬನ್ನಿ ಒಳಗಡೆ. ಮಾರ್ನಿಂಗ್ ಬಂದಿರೋದ್ರಿಂದ ಸ್ವಲ್ಪ ಶಾಂತಿ ಇದೆ, ಅಷ್ಟೇನು ರಶ್ ಇಲ್ಲ. ಮಾರ್ನಿಂಗಿಗೆ ಬಂದುಬಿಟ್ಟಿದ್ದೀವಿ. ಮಿನಿನ ಸ್ಕೂಲಿಗೆ ಬಿಟ್ಟು ನೋಡಿ ಎಲ್ಲ ಐಟಮ್ಸ್ ಇಲ್ಲಿದೆ. ಹಾಯ್ ಬುಜ್ಜಿನ ಹಾಕ್ಬಿಟ್ಟಿದ್ವಿ ನೋಡಿ ಟ್ರಾಲಿಲಿ. ನೋಡಿ ಬಿಸ್ಕೆಟ್ ಐಟಮ್ಸ್ ನಾವು ಹಸ್ಬೆಂಡ್ಗೆ ಒಯ್ಸ್ಬಿಟ್ಟಿದ್ದೀನಿ. ಅವಳ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ರಾಯ್ತು ಅಂತ ಅವ್ರ ಹತ್ರನೇ ಕೊಟ್ಬಿಟ್ಟಿದ್ದೀನಿ. ಅವ್ರು ನೋಡ್ಕೊತಾರೆ, ನಾನು ಸ್ವಲ್ಪ ವೀಡಿಯೋ ಮಾಡ್ಕೊತೀನಿ. ನೋಡಿ ಬಿಸ್ಕೆಟ್ ಎಲ್ಲ ಬಂದಿದ್ದೀವಿ. ಏನಿಲ್ಲ, ಸಮ್ ಐಟಮ್ ಸ್ವಲ್ಪ ಮಾತ್ರ ತೊಗೊಳೋದಿದೆ, ಜಾಸ್ತಿ ಏನಿಲ್ಲ. ನಾವು ಜಾಸ್ತಿ ಅಲ್ಲಿ ಬುರ್ಲಾ ಸ್ಟೋರು, ಕಿರಾಣಿ ಸ್ಟೋರಲ್ಲಿ ತೊಗೊಂಬರ್ತೀವಿ. ಅಲ್ಲಿ ಫ್ರೆಶ್ ಸಿಗುತ್ತೆ, ಇದಕ್ಕೂ ಫ್ರೆಶ್ ಇರುತ್ತೆ. ಅಲ್ಲಿ ಚೆನ್ನಾಗಿ ಏನು ಹುಳಾಗಲ್ಲ ಏನಾಗಲ್ಲ ಅಂತ ತಂದು ಸ್ಟೋರ್ ಮಾಡ್ಕೊಂಡ್ರೆ, ಹಾಗಾಗಿ ಅಲ್ಲೇ ಥರ ಜಾಸ್ತಿ, ಇಲ್ಲಿ ಕೆಲವೊಂದು ಐಟಮ್ ಅಷ್ಟೇ. ಪ್ಯಾಕೆಟ್ ಐಟಮ್, ಡ್ರೈ ಫ್ರೂಟ್ಸ್, ಗೋಧಿ ಹಿಟ್ಟು ನೋಡಿ ಇಲ್ಲಿ ಎಷ್ಟು. ಆಶೀರ್ವಾದ 5 kg ನೋಡಿ, ಇಲ್ಲೇ ಇಟ್ಟಿರ್ತಾರಲ್ಲ 5 kg, ಅಲ್ಲೈತಿ ಇಲ್ಲ. ಮಸಾಲ ಇಲ್ಲಿದೆ ನೋಡಿ, ಪುಳಿಯೋಗರೆ ಮಸಾಲ, ಸ್ವಲ್ಪ ಗರಂ ಮಸಾಲ ಮತ್ತು ಕೊರಿಯಾಂಡರ್ ಪೌಡ್ರ್ ಬೇಕಿತ್ತು, ಹಾಗಾಗಿ ನೋಡೋಣ ಎಲ್ಲಿದೆ. ಲೆಮನ್ ರೈಸ್ ಪೌಡರ್ ಇದೆ ನೋಡಿ. ಲೆಮನ್ ರೈಸ್ ಪೌಡ್ರ್ ಬೇಡ, ಲೆಮನ್ ಹಾಕಿ ಮಾಡ್ತೀವಿ, ಚೆನ್ನಾಗಿರುತ್ತೆ. ಕೊರಿಯಾಂಡರ್ ಪೌಡರ್ ಮತ್ತು ಸ್ವಲ್ಪ ಗರಂ ಮಸಾಲ ಬೇಕು. ಗರಂ ಮಸಾಲ ಖಾಲಿಯಾಗಿದೆ, ನಾವು ಮನೇಲಿ ಎಲ್ಲ ತಂದು ಮಿಕ್ಸಿ ಮಾಡ್ಕೋತೀವಲ್ಲ, ಅದು ಸ್ವಲ್ಪ ಖಾಲಿಯಾಗಿದೆ. ಹಾಗಾಗಿ ರೆಡಿಮೇಡ್ ತೊಗೊಂಡೋಗೋಣ ಅಂತ ಹೇಳಿದ್ದಾರೆ. ಹಾಗಾಗಿ ಕೊರಿಯಾಂಡರ್ ಮತ್ತು ಗರಂ ಮಸಾಲ ಮನೆ ಸ್ವಲ್ಪ ಮುಂದೆ ಇದೆ ನೋಡ್ತೀನಿ. ಗರಂ ಮಸಾಲ ಇದೆಲ್ಲ ಹಚ್ಚಿ ಚೆನ್ನಾಗಿರುತ್ತೆ. MTR ಇಲ್ಲ, ಹಚ್ಚಿ ಇದೆಯಾ ಈ ಥರ ಆಚೆ ಎಲ್ಲ ಐತೆ ನೋಡೋಣ ತಡಿ. ಆಚಿ ಕೊರಿಯಾಂಡರ್ ಪೌಡ್ರಾ, ಆಚಿ ಸಾಂಬಾರ್ ರಸಮ್, ಸಾಂಬಾರ್ ಪೌಡ್ರು, ವೆಜಿಟೇಬಲ್ ಮಸಾಲ ಇಲ್ಲ. MTR ತೊಗೊಂಬಿಡಿಲ್ಲ ಅಂದರೆ ಚಿಲ್ಲಿ ಪೌಡ್ರು ಎಲ್ಲ ಇದೆ. ಹಾಂ ಹಚ್ಚಿ ಇರ್ಲಿಲ್ಲ, ಚೆನ್ನಾಗಿರುತ್ತೆ. ಇದೆ ಇರಲಿ. ಓಕೆ, ಯಾಕೆ ಸೆಲೆನ್ ಕುಂತಿದ್ದಾಳೆ ಬುಜ್ಜಿ ಯಾಕಮ್ಮ ಚೆಲ್ಲಿಂಟು ಕುಚ್ಚಂಡಿ ಮಮ್ಮಿ. ಸಾಲ್ಟ್ ತೊಗೋಬೇಕು, ಟಾಟಾ ಸಾಲ್ಟ್ ಚೆನ್ನಾಗಿರುತ್ತೆ, ಇದೆ ತೊಗೊಳೋದು. ಸಣ್ಣ ಉಪ್ಪು ಇದೆ, ಇದು ಹಳ್ಳುಪ್ಪು ಬೇಕಿತ್ತು, ಹಳ್ಳುಪ್ಪನ್ನು ತೊಗೊತಿದ್ದೀವಿ. ಮಸಾಲ ತೊಗೊಂಡಿದ್ದೀವಿ. ನಮ್ಮ ಬುಜ್ಜಿ ಮಸಾಲ ನೋಡಿ ತಿಂತಾ ಇದ್ದಾಳೆ. ಮಸಾಲ ತಿನ್ಬಾರ್ದು ಬಂಗಾರ ಮಮ್ಮಿ, ನೋ ಮಮ್ಮಿ. ಫ್ರೀಡಮ್ ಎಷ್ಟಿದೆ? ಫಾರ್ಚೂನ್ ಸಹ 2 ಲೀಟ್ರ್ ಬಾಟ್ಲಾ ನೋಡೊಂದು ಓಪನ್ ಮಾಡಿ. ರೇನ್ ಕೋಟ್ ನೋಡಿ, ನಮ್ಮ ಮನೆಗೆ ನೋಡ್ತಿದ್ದೀವಿ. ಅದೇ 6 ಇಯರ್ಸ್ದಾ? ದೊಡ್ಡದೈತಿ. ನೋಡಬೇಕು. 5 to 10 ಇಯರ್ಸ್. ಕ್ವಾಲಿಟಿ ಇದ್ದು ರೇಟ್ ಅದಾವ. ಇವೆಲ್ಲ 200 ಇದೆ, ಕಡಿಮೆ ಇದೆ, ಚೆನ್ನಾಗಿಲ್ಲ. ಈ ಸಂತೂರ್ ತೊಗೋಬೇಕು. ಮಿನಿಗೆ ಪೇಸ್ಟ್ ತೊಗೋಬೇಕು, ನಮಗೂ ಪೇಸ್ಟ್ ತೊಗೋಬೇಕು. ನಮ್ಮ ಹಸ್ಬೆಂಡೇ ಬೇರೆ ಸೆನ್ಸೋಡೈನು, ನನ್ನದೇ ಬೇರೆ ಕೋಲ್ಗೇಟು, ನಮ್ಮ ಮಿನಿದೇ ಬೇರೆ
6 ಇಯರ್ಸ್ದು ತಗೋತೀವಲ್ಲ ಅದು ತಗೋಬೇಕು. ಮೂವರದು ಪೇಸ್ಟ್ ಬೇರೆ ಬೇರೆ ನಮ್ಮದು. ಕೋಲ್ಗೇಟ್ ಇದು ತಗೋಬೇಕು ನನಗೆ. ಮಿನಿ ಪೇಸ್ಟ್ ನೋಡಿ, ಮಿನಿಗಿದು ಕೋಲ್ಗೇಟ್ 6 ಇಯರ್ಸ್. ಇದು ಮಿನಿಗೆ ತೊಗೊಂಡ್ವಿ. ನನಗೆ ಕೋಲ್ಗೇಟು ನಮ್ಮ ಹಸ್ಬೆಂಡ್ ಇದೆ ಅಂತ ಸೆನ್ಸಲ್ಲ, ನಾವು ತೊಗೊಂಡಿಲ್ಲ, ನಾವು ತೊಗೊಂಡ್ವಿ. ಇದರಲ್ಲಿ ಅವಾಗ ಬಾಕ್ಸ್ ಗಟ್ಟಿ ಬರ್ತಿದ್ವಿ, ಈಗೆಲ್ಲ ಸ್ವಲ್ಪ ತೆಳ್ಳಗೆ ಮಾಡ್ಬಿಟ್ಟಾರೆ, ಎಲ್ಲ ಲೋ ಕ್ವಾಲಿಟಿ. ಇದರಲ್ಲೂ ಸಹ ಒಂದು ವಿಮ್ ಸೋಪು ಎಷ್ಟು ಗಟ್ಟಿ ಬಾಕ್ಸ್ ಬರ್ತಿತ್ತು. ಇದು ಬಟ್ಟೆ ಒಣಗಿ ಹಾಕ್ಲಿಕ್ಕೆ ದಾರ ಕಟ್ಟಬೇಕಾಗಿತ್ತು, ಅದಕ್ಕೆ ಇದು ಇದೆಲ್ಲ ಹಾಕ್ಲಾ. ಮಿನಿಗೆ ಲಂಚ್ ಬಾಕ್ಸ್ ಇಲ್ಲೇ ತೊಗೊಂಡಿದ್ದೀವಿ ನೋಡಿ. ಲಂಚ್ ಬಾಕ್ಸ್ ಚೆನ್ನಾಗಿದಾವೆ, ಕ್ವಾಲಿಟಿ ಇದಾವೆ. ಇದೇ ತೊಗೊಂಡಿದ್ದು. ಟಾಯಾ ಬ್ಯಾಬಿಡಾರ ಹಾಕಿ ಏನು ಹಾಕ್ಕೊಂಡು ಚೆನ್ನಾಗಿತ್ತಲ್ಲ. ಮಸ್ತ್ ಐತಿ. ಹೌದಾ, ಕ್ವಾಲಿಟಿ ಇಲ್ಲ, ಎಷ್ಟು ಹಗೂರು ಐತಿ, ಸುಮ್ಮ ಮಾಡಕ್ಕೆ. ಅಪ್ಸರ ಪೆನ್ಸಿಲ್ ಬಾಕ್ಸ್ ತೊಗೋಬೇಕು. ನಮ್ಮ ಮಿನಿಗೆ ಎಷ್ಟು ತೊಗೊಂಡ್ರು ಕಳ್ಕೊಂಬರ್ತಾರೆ ನೋಡಿ, ಎಷ್ಟಿದ್ರು ಸಾಲದು. ಅದಕ್ಕೆ ನೋಡಿ ಈ ಥರ ಮತ್ತೊಂದು ಬಾಕ್ಸ್ ತೊಗೋತಿದ್ದೀವಿ. ಇಷ್ಟೊತ್ತಿಗೆ ಒಂದು 5-6 ಕಳ್ಕೊಂಬಂದಿದ್ದಾಳೆ ಪೆನ್ಸಿಲ್. ಕಲರ್ ಚೆನ್ನಾಗಿರ್ತದೆ. ಪಿಂಕಾ ಇವಾ ಚೆನ್ನಾಗದು. ಪ್ಯಾರೆಟ್ ಕ್ರೀಮ್ ಇದಾ, ಇದೇ ತಗೋಬೇಡ, ಸುಮ್ಮ ಮಾಡೋಕೆ ಏನಾಯ್ತು. ಕಲರ್ ಚೆನ್ನಾಗಿ ತಗೋದು. ಬುಜ್ಜಿ ನಿಂಗೆ ಗಾಡಿ ಖುಷಿ ನೋಡೋಕೆ. ಬುಜ್ಜಿಗೆ ಫೇವ್ರೇಟ್ ಡಾಲ್, ಅಷ್ಟು ಫೇವ್ರೇಟ್ ಅವಳಿಗೆ. ತಗೊಂಬಿಡೋಣಂದು ನಿಂಗಾಗಿ. ಇದು ಬೇಕಾ ಬುಜ್ಜಿ, ಇದು ಬೇಕಾ? ಇದು ಚೆನ್ನಾಗಿಲ್ಲಲ್ಲ, ಪಿಂಕ್ ಚೆನ್ನಾಗೈತೆ. ಇಲ್ಲಿ ನೋಡಿ, ಇದೇನು ಗೋಟಾ ಶೀಪಾ ಏನಿದು? ಚೆನ್ನಾಯ್ತು, ವೈಟ್ ಬಟ್ ಗಲೀಜಾಗುತ್ತಾ. ಇದು ಚೆನ್ನಾಯ್ತಲ್ಲ ಕಲರ್. ಇದು ತಣ್ಣನ ಬುಜ್ಜಿ, ಅದು ಬೇಡ. ಯಾವುದಿರಲಿ? ಪಾಪು ಏನದು? ಇದು ಬೇಡ ಅಂತಾರ, ಅದೇ ಬೇಕಂತ. ಯಾವುದು ಎರಡು ಯಾವ್ದು ತೊಗೊಂತ ಅವಡನ್? ಯಾವುದು? ಆಕಿಗೆ ನೋಡಿದೆ ಬೇಕು. ಪಾಪ ಚೆನ್ನಾಗೈತಾ? ಇದು ಸ್ವಲ್ಪ ಗಟ್ಟಿ ಐತೆ, ಅದು ಸ್ಮೂತ್ ಆಗೈತೆ. ಸ್ಮೂತ್ ಐತೆ. 500 ಇವು ಕ್ವಾಲಿಟಿ ಅದು ಅಂದ್ರೆ. ಶೀಪ್ ಇದೆ, ಮಸ್ತ್ ಐತಿ. ಬಟ್ ಗಲೀಜಾಗ್ತಾವ, ಈಟಿದೆಯಲ್ಲ. ಮೇಲಿನ ಕಲರ್ ಇದಾವೆ ನೋಡ್ರ, ಪೆಂಗ್ವಿನ್ ಇದೇನು? ಅಲ್ಲ, ಗಲೀಜಾಗ್ತಾವ. ಪಿಂಕ್ ಇದೆ. ಯಾವ್ದು ಬೇಕು ಜಿ? ಅದು ಬೇಡಕ್ಕೆ, ಅದೇ ಹಿಡ್ಕೊಂಬಿಟ್ಟ. ಅದೇ ಬೇಕು ಅವಳಿಗೆ. ಬೇಡ ಇದು ಬೇಡ ತಾ ಮತ್ತೆ. ಪಾಪ ಬೇಕಾ? ಇದು ಬೇಡ, ಇದು ಇಟ್ಬಿಡೋಣ. ವೈಟ್ ಇದೆ, ಚೆನ್ನಾಗಿದೆ ಕಲರ್ಸಲ್ಲಿ ಡಾಲ್. ಅವ್ಳಿಗೆ ಇಷ್ಟ, ಭಾಳ ಫೇವ್ರೇಟ್ ಅವಳಿಗೆ ಡಾಲ್ ಅಂದರೆ. ಕೆಳಗಿನ ಮನೆಯವ್ರದ್ದು ತಗೊಂಡು ಆಡ್ತಿದ್ಲು, ಹಾಗಾಗಿ ನಮ್ಮ ಹಸ್ಬೆಂಡ್ ಇವ್ಳಿಗೂ ತರಬೇಕಂದ್ರು ಕೊಡ್ಸಿದ್ದಾರೆ ನೋಡಿ ಒಂದು ಡಾಲ್ ಅವಳಿಗೆ. ಇದು ಆನೆ ನೋಡಿ, ಅಷ್ಟು ಖುಷಿ ಪಾಪನಪ್ಪ. ಆ ಕಡೆ ಸೈಡ್ ಡ್ರೆಸ್ ಇದ್ದಾವೆ, ಡ್ರೆಸ್ ಹತ್ರ ಏನು ನಾವು ಹೋಗಲ್ಲ, ತಗೊಳ್ಳೋದಿಲ್ಲ, ಹಾಗಾಗಿ ಹೋಗೋದಿಲ್ಲ. ಶೂ ನೋಡೋಣ. ಸಂತೂರ್ ಸೊಪ್ಪು ತಗೋತಿದ್ದೀವಿ. ಟಾಪ್ಸ್ ಎಲ್ಲ 299. ಡೈಲಿ ವೇರ್ಗೆ ಚೆನ್ನಾಗಿರ್ತವೇನೋ. ಕಲರ್ಸ್ ಮಾತ್ರ ಚೆನ್ನಾಗಿದ್ದಾವೆ, ಪರವಾಗಿಲ್ಲ. ಕ್ಲಿಪ್ಸು, ರಬ್ಬರ್ ಬ್ಯಾಂಡ್ಸು ಇದಾವೆ ನೋಡಿ. ಸರಿ ತೊಗೊಂಡೋಗಿದ್ದೆ ಈಗ ಒಂದು 2-3 ಮಂತ್ಸ್ ಬ್ಯಾಕ್. ನಮ್ಮ ಮನೆಗೆಲ್ಲ ಕ್ಲಿಪ್ಸ್ ಈ ಥರ ಎಲ್ಲ ತೊಗೊಂಡೋಗಿದ್ದೆ. ಅವಾಗ ಕ್ವಾಲಿಟಿ ಇರ್ತವೆ ಕ್ಲಿಪ್ಸು, ರಬ್ಬರ್ ಬ್ಯಾಂಡ್ಸ್ ಎಲ್ಲ ತೊಗೊಂಡಿದ್ದೀನಿ ಆಲ್ರೆಡಿ, ಹಾಗಾಗಿ ತೊಗೋತಾ ಇಲ್ಲ ಈಗ. ನಮ್ಮ ಬುಜ್ಜಿಗೆ ಸ್ಲಿಪ್ಪರ್ ಅಥವಾ ಶೂ ತೊಗೋಬೇಕಂತ ಬಂದಿದ್ದೀವಿ ನೋಡಿ. ದೊಡ್ಡದಾಗ್ತಾವ.
ಇಲ್ಲಿದೆ ನೋಡಿ ಪಿಂಕ್ ಕರೆಕ್ಟ್ ಸೈಜ್. ದೊಡ್ಡ ಭಾಳ ದೊಡ್ಡ ಇಲ್ಲ ಗರ್ಲ್ಸ್ ಹಾಕೋಬೋದು. ಮಿನಿಗೆ ಬೇಡ ಈಗ ಸದ್ಯಕ್ಕೆ, ಬುಜ್ಜಿಗಷ್ಟು ತಗೋಬೇಕು. ತಗೋ ಒಂದು ಜೊತೆ ಇದೆ ನೋಡ್ರ, ಇದು 7 ನಂಬರ್ ಆಗ್ಬೋದೇನು? ಇದು 7 ಆಗ್ಬೋದು. ಇದು ಚೆನ್ನಾಗಿದೆ. 5 ನಂಬರ್ 5 ಐತೆ. ಎಲ್ಲ 5 ನಂಬರ್ 7 ಇಲ್ಲದ್ರಾಗ, ಓನ್ಲಿ 5. ಮತ್ತೆ ಕೆಳಗಡೆ ಹೋಗ್ತಿದ್ದೀವಿ. ಮುಗೀತು ಇಲ್ಲಿದ್ದು ಶಾಪಿಂಗ್. ಮೇಲಿದು ಕೆಳಗಡೆ ಹೋಗ್ಬೇಕೀಗ. ಬರ ಫ್ಲೋರ್ಸ್, ಗ್ರೌಂಡ್ ಫ್ಲೋರ್. ಬೀನ್ಸು ಮತ್ತು ಕ್ಯಾರೆಟ್ ತೊಗೊಂಡಿನಿ ಪಲಾವ್ಗೆ ಅಂತೇಳಿ, ಪಲಾವ್ ಮಾಡಲಿಕ್ಕೆ. ಮುಲ್ಲಂಗಿ ಎಲ್ಲ ಫ್ರೆಶ್ ಬಂದಿದೆ ನೋಡಿ. ಈಗ ಬೆಳಿಗ್ಗೆ ಸೊಪ್ಪು ಸಖತ್ತಾಗಿ ಫ್ರೆಶ್. ಮಶ್ರೂಮ್ ತೊಗೊಂಡಿದ್ದೀನಿ ನೋಡಿ. ಮಶ್ರೂಮ್ ಪಲ್ಯ ತುಂಬ ಫೇವ್ರೇಟ್ ನಮ್ಮ ಮನೆಗೆ ಎಲ್ರಿಗೂ, ಹಾಗಾಗಿ ಮಶ್ರೂಮ್ ತೊಗೊಂಡಿದ್ದೀನಿ. ಎಲ್ಲ ಹೈಬ್ರಿಡ್ ಎಲ್ಲ ದಪ್ಪ ಇಲ್ಲ. ಒಂದು ಕವರ್, ಒಂದು ಕೊತ್ತಂಬರಿ ಮತ್ತು ಒಂದು ಪುದೀನ ತೊಗೋತಿದ್ದೀವಿ. ಬಿರಿಯಾನಿ ಮಾಡಲಿಕ್ಕಂತೆ ನಮ್ಮ ಹಸ್ಬೆಂಡ್ ಹೇಳಿದರು. ಬಿರಿಯಾನಿ ಮಾಡಲಿಕ್ಕೆ ಒಂದು ಪುದೀನ ಫ್ರೆಶ್ ಬಂದಿದೆ, ಚೆನ್ನಾಗಿದ್ದಾವೆ, ತೊಗೋತಿದ್ದೀನಿ. ಪುದೀನ, ಕೊತ್ತಂಬರಿ ತೊಗೊಂಡೆ ನೋಡಿ. ಟೊಮೆಟೊ ತೊಗೋತಿದ್ದೀನಿ ಒಂದು 2 kg, ಚೆನ್ನಾಗಿದೆ. 3 ಫ್ರೀಡಮ್ ಆಯಿಲ್ ತೊಗೊಂಡ್ವಿ. ನೋಡಿ ಜಾಮೂನ್ ತೊಗೋತಿದ್ದೀವಿ. ಸ್ಪೆಷಲ್ ತೊಗೋತಿದ್ದೀನಿ. 1 ಪ್ಯಾಕೆಟ್ ಆಲ್ರೆಡಿ ಮನೇಲಿದೆ, ಹಾಗಾಗಿ 1 ಪ್ಯಾಕ್ ತೊಗೋತಿದ್ದೀನಿ. ಹೋದ ಸಲ ತರಿಸಿದ್ನಲ್ಲ ಅದು ಹಾಗೆ ಇದೆ, ಹಾಗಾಗಿ ಇದು 2 ಸೇರಿ ಮಾಡಿದ್ರಾಯ್ತು. ಆಮೇಲೆ ಫ್ರೀಡಮ್ ಆಯಿಲು 3 ತೊಗೊಂಡಿದ್ದೆ, ಮನೇಲೂ ಸಹ ಒಂದಿದೆ, ಹಾಗಾಗಿ ಅದು ಸಹ ಪ್ಯಾಕೆಟು 3 ತೊಗೊಂಡಿದ್ದೆ. ಈಗ ನೆಕ್ಸ್ಟ್ ಐಸ್ ಕ್ರೀಮ್ ಕುಲ್ಫಿ ಕಡೆ ಇದೆ ತಗೋ. ಯಾವುದಾದ್ರು ಇಲ್ಲ ಮಿನಿಗೆ ಕೋನ್ ತಗೊಳ್ಳೋಣ. ನಂಗೆ ಕುಲ್ಫಿ ಮಲಾಯ್ ಒಂದು ಮಿನಿಗೆ, ಇದು ನನಗೆ ಕುಲ್ಫಿ ಮಲಾಯ್ ತೊಗೊಂಡಿದ್ದೀವಿ ನೋಡಿ. ಇಷ್ಟು ತೊಗೊಂಡಿದ್ದೀವಿ ನೋಡಿ. ಇಷ್ಟು ಶಾಪಿಂಗ್ ಮಾಡಿದ್ದೀವಿ. ಹಾಲ್ ಬಿಡ್ತಾ ಇಲ್ಲ, ಅದು ಅಷ್ಟು ಇಷ್ಟ ಆಗಿದೆ. ಬಾಪಜ್ಜಿ ತಗೊಂಡು ಬಾ. ಖುಷಿ ನನ್ನ ಮಗಳಿಗೆ ಡೋಲಿಂದ ಖುಷಿಯಾಗಿಬಿಟ್ಟಿದೆ. ನಾನು ಐಸ್ ಕ್ರೀಮ್ ಇಲ್ಲೇ ತಿಂತೀನಿ ಫ್ರೆಂಡ್ಸ್. ಮತ್ತು ಮನೆಗೆ ಹೋಗೋದ್ರೊಳಗೆ ಮೆಲ್ಟ್ ಆಗುತ್ತೆ, ಹಾಗಾಗಿ ಇಲ್ಲೇ ತಗೋದು ಇಲ್ಲೇ ತಿನ್ಕೊಂಡ್ಬಿಡ್ತೀನಿ ಕುಲ್ಫಿ. ಐಸ್ ಕ್ರೀಮ್ ತಿನ್ನೋಣ ಬನ್ನಿ ಫ್ರೆಂಡ್ಸ್. ಬೆಳೀತಮ್ಮ ಈಗ ಮನೆಗೆ ಬಂದ್ವಿ ನೋಡಿ. ಮನೆಗೆ ಬಂದು ಮಲಗಿಸಿದ್ದೀನಿ. ಬುಜ್ಜಿನ ಮಲ್ಕೊಂಡಿದ್ದಾಳೆ. ಕೆಳಗಡೆ ಹಾಕಿದ್ದೀನಿ. ಇದೆಲ್ಲ ಜೋಡಿಸ್ಕೋಬೇಕು. ಎಲ್ಲ ತಂದ್ಕೊಂಡಿದ್ದೀನಿ. ಏನೇನು ಬೇಕೋ ಅಷ್ಟನ್ನು ತೊಗೊಂಬಂದು ಹೋಗಿ ಈಗ ಬುಜ್ಜಿನ ಮಲಗಿಸಿದ್ದೀನಿ. ಈಗ ಅವಳು ಎದ್ದಳು. ಭಾಳ ನಿದ್ದೆಗೆ ಬಂದು ಹಠ ಮಾಡ್ತಿದ್ಲು, ಬೇಗ ಮಲಗಿಸ್ಬಿಟ್ಟೆ. ಈಗ ಎದ್ದೊಳ್ತಾಳೆ ಸ್ವಲ್ಪ ಹೊತ್ತಿಗೆ. ಇವೆಲ್ಲ ಅಷ್ಟರಲ್ಲಿ ಜೋಡಿಸ್ಕೊಂಡ್ಬಿಡ್ತೀನಿ. ಸ್ವಲ್ಪ ಅಡುಗೆ ಮಾಡ್ಕೊಳ್ಳೋದಿದೆ, ಅಡುಗೆ ಮಾಡ್ಕೊತೀನಿ ಫ್ರೆಂಡ್ಸ್. ಬಾಯ್.